ಹಾಯ್ ವೆಲ್ಕಮ್ ಬ್ಯಾಕ್. ನೋಡಿ, ಆಲ್ರೆಡಿ ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋದಲ್ಲಿ ನಾವು ಕೆಲವೊಂದು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಅದರಿಂದ ನಿಮಗೆ ಆಲ್ಮೋಸ್ಟ್ ಒಂದು 5 to 8 ಮಾರ್ಕ್ಸ್ ಬರುತ್ತೆ. ಈಗ ನೆಕ್ಸ್ಟು ಡಿಸ್ಕಸ್ ಮಾಡೋದು ಏನಂದರೆ ಯೂಸಸ್. ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ನಂಗೆ ನೆಕ್ಸ್ಟ್ ಡೇ ಇನ್ಸ್ಟಾಗ್ರಾಮಲ್ಲೇ ಡಿಂಗ್ ಮಾಡಿ, ಮೆಸೇಜ್ ಮಾಡಿ. ಐ ಡೋಂಟ್ ಯೂಸ್ ಇನ್ಸ್ಟಾ, ಆಯಿತಾ? ಸೊ ಅದಕ್ಕೇ ಅದು ಡಿಂಗ್ ಮಾಡಿ, ಮೆಸೇಜ್ ಮಾಡಿ, ಅದು ಗೊತ್ತಿಲ್ಲ ನನಗೆ, ಅಥವಾ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಐದರ್ MCQ ಅಲ್ಲಿ ಬರುತ್ತೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ, ಅಥವಾ 2 ಮಾರ್ಕ್ಸ್ ಕ್ವಶನ್, ಅಥವಾ 3 ಮಾರ್ಕ್ಸ್ ಕ್ವಶನ್. ಇವೆರಡರಲ್ಲಿ ಒಂದು 100% ಬರಲೇ ಬೇಕು, ಬಂದೇ ಬರುತ್ತೆ. ಫಸ್ಟ್ ಒನ್ ಏನು ಕೇಳ್ತಿದ್ದಾರೆ? ಯೂಸಸ್ ಆಫ್ ವಾಟ್? ಪೋಲರೈಡ್ಸ್. ಏನಿದೆ ಇದರಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ? ಪೋಲರೈಡ್ಸ್ ಸನ್ಗ್ಲಾಸಸಲ್ಲಿ ಯೂಸ್ ಮಾಡ್ತಾರೆ. ಯಾಕೆ? ಸೊ ಪೋಲರೈಡ್ಸ್ ಬೇಸಿಕಲಿ ಏನು ಮಾಡುತ್ತೆ? ಇಂಟೆನ್ಸಿಟಿ ಆಫ್ ಲೈಟ್ನ ಕಡಿಮೆ ಮಾಡುತ್ತೆ. ಅಂದರೆ ಬ್ರೈಟ್ನೆಸ್ ಏನು ಮಾಡುತ್ತೆ? ಕಡಿಮೆ ಮಾಡಿ. ಆಲ್ಮೋಸ್ಟ್ ನೀವು ಸನ್ಗ್ಲಾಸಸ್ ಹಾಕ್ಕೊಂಡ್ರೆ ಬ್ರೈಟ್ನೆಸ್ ಅರ್ಧ ಆಗಿಬಿಡುತ್ತೆ. ಒಂದು ಯೂಸಸ್ಸಾ. ಸೆಕೆಂಡ್ ಥಿಂಗ್, ನೀವು ಥಿಯೇಟರ್ಗೆ ಹೋಗಿ 3D ಮೂವಿ ನೋಡಿರ್ತೀರಾ. ರೀಸೆಂಟಾಗಿ ಅವತಾರು ಅದು ಇದು ರಿಲೀಸ್ ಆಗಿದೆ, ಕರೆಕ್ಟ್ ತಾನೆ? 3D ಗ್ಲಾಸಸಲ್ಲಿ ಯೂಸ್ ಮಾಡ್ತಾರೆ. ಮೂರನೇದು ವಿಂಡ್ ಶೀಲ್ಡಲ್ಲಿ ಯೂಸ್ ಮಾಡ್ತಾರೆ. ವೆಹಿಕಲ್ ವಿಂಡ್ ಶೀಲ್ಡ್. ಈಗ ರೀಸೆಂಟಾಗಿ ರೇರ್ ವ್ಯೂ ಮಿರರಲ್ಲೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರೇರ್ ವ್ಯೂ ಮಿರರ್ ಇನ್ ವೆಹಿಕಲ್ಸು, ಇನ್ನು ಇದು ಬಿಟ್ಟು ನಿಮಗೇನಾದರೂ ಗೊತ್ತಿದೆಯಾ? ಸನ್ ಗ್ಲಾಸಸ್, 3D ಗ್ಲಾಸಸ್, ವಿಂಡ್ ಶೀಲ್ಡು. ನೆಕ್ಸ್ಟು ಸೊ ಫೋಟೋಗ್ರಫಿನಲ್ಲಿ ಯೂಸ್ ಮಾಡ್ತಾರೆ. ಯಾರನ್ನ? ಪೋಲರೈಡ್ಸ್ನ. ಆಯಿತಾ? ಸಾಕು. ನಿಮಗೆ ಬೇಕಾಗಿರೋದು ಎಷ್ಟಪ್ಪ? 3. ನಾನು ಎಷ್ಟು ಕೊಟ್ಟಿದ್ದೀನಿ? ಆಯಿತು. ಇನ್ನೂ ನಿಮ್ಗೆ ಯಾವುದಾದ್ರೂ ಇದ್ದರೆ ಬರೀರಿ. ಜನರಲ್ ಇವೆಲ್ಲ ಸರಿನಾ? ಏನಿದೆ ಇದರಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ? 3D ಗ್ಲಾಸಸ್ಸು, ಸನ್ ಗ್ಲಾಸಸ್ಸು, ವಿಂಡ್ ಶೀಲ್ಡು, ರೇರ್ ವ್ಯೂ ಮಿರರು, ಫೋಟೋಗ್ರಫಿ. ಅಷ್ಟು ಬಿಟ್ರೆ ಎಕ್ಸ್ರೇ ಶೀಟ್ಸಲ್ಲೂ ಯೂಸ್ ಮಾಡ್ತಾರಂತೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದೇ ಥರ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೇನು? ಕಂಪ್ಲೀಟ್ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಟು ದ ಸೇಮ್ ಮೀಡಿಯಮ್. ಕಂಪ್ಲೀಟ್ ಬೌನ್ಸಿಂಗ್ ಬ್ಯಾಕ್. 2 ಕಂಡೀಷನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಯಾವ್ದು ಹೇಳಿ? ಒಂದು, ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಇನ್ನೊಂದು ಕಂಡೀಷನ್ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆಂಗಲ್. ಇವಾಗ ಇದರದ್ದು ಅಪ್ಲಿಕೇಶನ್ ಒಂದು, ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್. ಡೈಮಂಡ್ ಏನಕ್ಕೆ ಸ್ಪಾರ್ಕ್ಲಿಂಗ್ ಆಗುತ್ತೆ ಸ್ಪಾರ್ಕ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್. ನೀವು ರೈನ್ಬೋ ನೋಡಿರ್ತೀರ, ಗೊತ್ತಾ? ವಾವ್, ವಾಟ್ ಎ ರೈನ್ಬೋ ಅಂತ. ಸೊ ರೈನ್ಬೋ ಕೂಡ ಯಾವ ಪ್ರಿನ್ಸಿಪಲ್ ಮೇಲೆ ಆಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮೂರನೇದು ಮಿರಾಜ್. ಏನದು? ಮಿರಾಜ್. ನೀವು ಮಿರಾಜ್ ನೋಡಬೇಕು ಅಂದರೆ ಡೆಸರ್ಟ್ಸ್ಗೆ, ಡೀಪ್ ಸೀಗೆಲ್ಲ ಹೋದರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಾಟ್? ಮಿರಾಜ್. ಫೋರ್ತ್ ಒನ್, ಮೆಡಿಕಲ್ ಫೀಲ್ಡಲ್ಲಿ ಎಂಡೋಸ್ಕೋಪಿ ಅಂತ ನೋಡ್ತಾರೆ. ಅಂದರೆ ನಿಮ್ಮ ಇಂಟರ್ನಲ್ ಆರ್ಗನ್ಸ್, ಎಸ್ಪೆಷಲಿ ಸ್ಟಮಕಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಚೆಕ್ ಮಾಡೋಕ್ಕೆ ಯಾರನ್ನ ನೋಡ್ತಾರೆ? ಯಾವ ಡಿವೈಸ್ನ ಯೂಸ್ ಮಾಡ್ತಾರೆ? ಎಂಡೋಸ್ಕೋಪಿ. ಇನ್ನೊಂದು ನಿಮ್ಗೆ ಯಾವುದಾದ್ರೂ ಗೊತ್ತಿದೆಯಾ? ಒಂದು, ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ಫಾರ್ಮೇಷನ್ ಆಫ್ ರೈನ್ಬೋ, ಫಾರ್ಮೇಷನ್ ಆಫ್ ಮಿರಾಜ್. ಆಪ್ಟಿಕ್ ಫೈಬರ್ಸ್. ಗುಡ್. ಯಾವುದು? ಆಪ್ಟಿಕ್ ಫೈಬರ್. ಏನು ಇವಾಗ ನೀವು ಆನ್ಲೈನ್ ಮನೇಲಿ ಕೂತ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ? ದಟ್ಸ್ ಬೇಸಿಕಲಿ ಥ್ರೂ ವಾಟ್? ಇಂಟರ್ನೆಟ್. ಆ ಇಂಟರ್ನೆಟ್ ವರ್ಕ್ ಆಗೋದೇ ಯಾರಿಂದ? ಆಪ್ಟಿಕ್ ಫೈಬರ್. ಆ ಆಪ್ಟಿಕ್ ಫೈಬರಲ್ಲಿ ಯೂಸ್ ಮಾಡೋ ಸಿಂಪಲ್ ಪ್ರಿನ್ಸಿಪಲೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈವನ್ ಆರ್ನಮೆಂಟಲ್ ಲ್ಯಾಂಪ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದನ್ನು. ಯಾವುದರಲ್ಲಿ? ಆರ್ನಮೆಂಟಲ್ ಲ್ಯಾಂಪ್ಸ್. ಯಾರನ್ನ ಯೂಸ್ ಮಾಡ್ತಾರೆ? ಯಾರನ್ನ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಐ rewrite it. Ornamental lamps. Am I clear? Done. So what did I say now? ಏನದು? ಸ್ಪಾರ್ಕ್ಲಿಂಗ್ ಆಫ್ ಡೈಮಂಡ್, ರೈನ್ಬೋ ಫಾರ್ಮೇಷನ್, ಮಿರಾಜ್ ಫಾರ್ಮೇಷನ್, ಎಂಡೋಸ್ಕೋಪ್, ಆಪ್ಟಿಕ್ ಫೈಬರ್, ಆರ್ನಮೆಂಟಲ್ ಲ್ಯಾಂಪ್ಸ್. ಇಷ್ಟಲ್ಲಿ ಯೂಸ್ ಮಾಡ್ತಾರೆ. ರಿಪೀಟ್ ಮಾಡಲಾ? ಪೋಲರೈಡ್ಸ್ ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ನಾನು ಮತ್ತೆ ಹೇಳ್ತಿದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ. ಏನು ಹೇಳಿ? ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ವಾಟ್? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನಂಗೆ ಗೊತ್ತಿಲ್ಲ ಪೋಲರೈಡ್ಸ್ ಏನಕ್ಕೆ ಫೇಮಸ್ ಕ್ವಶನ್ ಬೋರ್ಡ್ ಅವ್ರಿಗೆ ಅಂತಂದರೆ, ಯಾಕೆ ಅಂದರೆ ಎಲ್ಲರೂ ಪಾಸ್ ಆಗಲಿ, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಏನಾಗಲಿ ಪಾಸಾಗಿ ಮುಂದೆ ಡಿಗ್ರಿ ಸೇರಿಕೊಳ್ಳಿ ಅಂದ್ಬಿಟ್ಟು ಈ ಕ್ವಶನ್ಸ್ ಕೊಡ್ತಾರೆ. ನೀವು ಇದನ್ನೂ ನೆನ್ಪಿಟ್ಕೊಂಡಿಲ್ಲ ಅಂತಂದರೆ ನಾವೇನು ಮಾಡೋಣ? ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.